ಮಾಜಿ ಸೈನಿಕನ ಭೂಮಿ ವ್ಯಾಮೋಹಕ್ಕೆ ಬೀದಿಗೆ ಬಂತು ಬಡ ರೈತನ ಕುಟುಂಬ. ಸರ್ಕಾರದ ಖರಾಬು ಭೂಮಿ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿದ ಭೂಬಕಾಸುರ. ರೈತರು ಓಡಾಡಲು ಬಳಸುತ್ತಿದ್ದ ಭೂಮಿಗೆ ಕನ್ನ ಪ್ರಶ್ನಿಸಿದ ರೈತನ ಮೇಲೆ ಹಲ್ಲೆಗೆ ಯತ್ನ. ಮೈಸೂರಿನ ಸೈನಿಕ್ ಅಕಾಡೆಮಿ ಮಾಲೀಕ ಮಾಜಿ ಸೈನಿಕ ಶ್ರೀಧರ್ ದೌರ್ಜನ್ಯಕ್ಕೆ ನಲುಗಿದ ರೈತ. ಮಾಜಿ ಸೈನಿಕನ ಹಿಂಬಾಲಕರಿಂದ ಪ್ರಾಣ ಬೆದರಿಕೆ, ಪೊಲೀಸ್ ದೂರು ನೀಡಿದ್ಯಾಕೆ ರೈತ ರಾಮಪ್ಪ. ಹುಣಸೂರಿನ ಶ್ರವಣಹಳ್ಳಿಯಲ್ಲಿ ಜಮೀನು ಖರೀದಿಸಿ ಖರಾಬು ಭೂಮಿಯನ್ನು ಕಬಳಿಸಿದ ಮಾಜಿ ಸೈನಿಕ. ಈ ಹಿಂದೆ ಜಮೀನು ಹಣ ನೀಡದೆ ಸತಾಯಿಸಿದ್ದ ಮಾಜಿ ಸೈನಿಕನ ಕಳ್ಳಾಟದ ಸುದ್ದಿ ಬಿತ್ತರಿಸಿದ್ದ ಮಾಧ್ಯಮಗಳು. ಮೈಸೂರಿನ ಸೈನಿಕ್ ಅಕಾಡೆಮಿ ಎಂಬ ಖಾಸಗಿ ಸಂಸ್ಥೆಯ ಮಾಲೀಕ ಮಾಜಿ ಸೈನಿಕ ಶ್ರೀಧರ್ ವಿರುದ್ಧ ಸರ್ಕಾರಿ ಭೂಮಿಯನ್ನ ಕಬಳಿಸಿರುವ ಆರೋಪವಿದೆ. ಸೈನಿಕ್ ಅಕಾಡೆಮಿಗಾಗಿ ಮೈಸೂರಿನ ಹುಣಸೂರು ಬಳಿಯ ಶ್ರವಣಹಳ್ಳಿ ಎಂಬಲ್ಲಿ ರೈತ ರಾಮಪ್ಪ ಎಂಬುವವರಿಂದ 4 ಎಕರೆ ಜಮೀನು ಖರೀದಿಸಿದ ಮಾಜಿ ಸೈನಿಕ ಶ್ರೀಧರ್ ಹಣ ನೀಡದೆ ಸತಾಯಿಸಿದ್ರ. ಹಣ ಕೇಳಿದ್ರೆ ಕ್ಯಾರೆ ಎನ್ನದ ಶ್ರೀಧರ್ ವಿರುದ್ಧ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದ್ರ. ಸುದ್ದಿ ಬಿತ್ತರಿಸಿದ್ದೇ ತಡ ಎದ್ನೋ ಬಿದ್ನೋ ಅಂತ ರೈತ ರಾಮಪ್ಪರವರಿಗೆ ಹಣ ಕೊಟ್ಟಿದ್ದಾನೆ ಶ್ರೀಧರ್. ಇಷ್ಟಕ್ಕೆ ಸುಮ್ಮನಾಗದ ಮಾಜಿ ಸೈನಿಕ ಶ್ರೀಧರ್ ರೈತರ ಬಳಿ ತನ್ನ ವರಸೆ ತೋರಿಸಿದ್ದಾನೆ. ಕೊಂಡ 4 ಎಕರೆ ಜಮೀನು ಮಾತ್ರವಲ್ಲದೆ ಅಕ್ಕಪಕ್ಕದ ಜಮೀನುಗಳಿಗೆ ಓಡಾಡಲು ಇದ್ದ ಖರಾಬು ಭೂಮಿಯನ್ನು ಕಬಳಿಸಿದ್ದಾನೆ. ತನ್ನ ಭೂಮಿಯಾಸೆಗೆ ಸರ್ಕಾರಿ ಜಮೀನಿಗೆ ಕಾಂಪೌಂಡ್ ಹಾಕಿ ದರ್ಪ ಮೆರೆದಿದ್ದಾನೆ ಶ್ರೀಧರ್. ಪ್ರಶ್ನಿಸಿದವರಿಗೆ ಆವಾಜ್ ಹಾಕ್ತಾ ತನ್ನ ಮೀಸೆ ಚಿಗುರದ ಪಟಾಲಂಗಳನ್ನು ಚೂಬಿಟ್ಟು ಹಲ್ಲೆಗೂ ಮುಂದಾಗಿದ್ದ ಮಾಜಿ ಸೈನಿಕ ಎಂದು ಆರೋಪಿಸಿದ್ದಾರೆ ಬಡ ರೈತ ರಾಮಪ್ಪ. ಈ ಮಿಲಿಟ್ರಿ ಮ್ಯಾನ್ ಶ್ರೀಧರ್ ಒಂದು 200 ಜನ 300 ಜನ ಮಾಜಿ ಸೈನಿಕರೆಲ್ಲರೂ ಕರ್ಕೊಬಂದಿದ್ದ. ರಾತ್ರಿ 8 ಗಂಟೆ 9 ಗಂಟೆ ಆದರೂ ಕೂಡ ಮನೆ ದಿವಸಲು ಕೂಡ ಅವ್ರ ಕಡೆ ಎಲ್ಲರನ್ನ ಕರ್ಕೊಬಂದು ಗಲಾಟೆ ಮಾಡಿಸಿ ನಮಗೆ ಹೆದರಿಸಿ ಬೆದರಿಸಿ ಅವನ ಕಾಗದ ಬರೆಸಿ ನನ್ನ 8.25 ಲಕ್ಷ ಕೊಟ್ಟಿದ್ದು. 15 ಲಕ್ಷದಲ್ಲಿ 8.25 ಲಕ್ಷ ನೀವು ಟಿ ವಿಯರ್ಗೆ ಹಾಕಿಸ್ಲಾಗೆ ಅದು ಬರಲಾಗೆ 8.25 ಲಕ್ಷ ಬಂದದ್ದು. 4 ತಿಂಗಳಿಂದ ಅಲ್ದ್ರ ಬತ್ತೈತಿಲ್ಲ ಕೊಡೋದೇ ಇಲ್ಲ. ಅದೇನು ಮಾಡ್ತೀವಿ ಮಾಡಲಿ ಅಂತ ನಾನು ನೀನು ಆಲಿಬಾಬಾ 40 ಜನಕ್ಕೆ ನೀ ಕಳ್ಳರ ಗುಂಪಿದ್ದಂಗೆ ನೀನು ಅಂತ ನಾನು ಹೇಳಿದ್ದು. ಇವ್ರ ಎದುರುಗಡೆ ಯಾರಿದ್ರುಗಡೆ ಹಾಂ ಹರಿದೆಸ್ತ್ರೆ ಅವ್ರು ಏನು ಮಾಡ್ತಾನೋ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು ಅದು ಎಲ್ಲ ನನ್ನ ಒರಿಜಿನಲ್ ಈಗ ಇದ್ವಲ್ಲ ಇವು ಪೇಪರು ಅವು ಈಗ ಜೆರಾಕ್ಸ್ ಅವೆ ಇವು ನಾನು ಒರಿಜಿನಲ್ ಇದ್ವಲ್ಲ ಅವೆಲ್ಲನ ಹರಿದು ಎಸ್ಬಿಟ್ರು. ಅವನೇನು ಮಾಡ್ಕೊತಾನೆ ಅದೇನು ಕಿತ್ಕೊತಾನೆ ನಾವೇ ಇದ್ದೀವಿ ಹಾಕ್ರಿ ಅಂತ ಹೇಳ್ಬಿಟ್ಟು ಆ ಮಿಲಿಟ್ರಿಯರಿಗೆ ಮಕ್ಕಳಿಗೆಲ್ಲ ಹೇಳಿ ಒಂದೇ ಉಸಿರಿಗೆ ಬಾಗಿಲು ಗೀಗ್ಲು ಹಾಕಿ ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಹಾಕ್ಕೊಳ್ಳಿ ನೋಡಿದೆ ಅಂದ್ಬಿಟ್ಟು ನಾನು 112ಕ್ಕೆ ಫೋನ್ ಮಾಡಿದೆ. ಆಮೇಲೆ ಅವರು ನಮ್ಮ ಮಕ್ಕಳು ನನ್ನ ಹಳ್ಳಿನೂ ನಾನು ಹೇಳ್ತೀನಿ ಅಳಕ್ಕೆ ಶುರು ಮಾಡಿದ್ರು. ಎಲ್ಲ ಹೋಗ್ಲಿ ಬುಡಿ ತೆಗಿ ರೋಸ್ ಬ್ಯಾಡಿ ತೆಗಿ ಎಲ್ಲರೇ ನಾವು ಹೋಗಿ ಎಲ್ಲರೇ ಎತ್ಕೊಬಿಡುವ ಅವ್ರು ಹೇಳ್ತಾರಲ್ಲ ಜೊತೆ ಲಾಂಗು ಎಲ್ಲ ಹಿಡ್ಕೊಂಡು ಸತ್ತೆಲ್ಲ ಕೊಚ್ಚೋಗಿ ಏನು ಅಲ್ಲಿ ಸತ್ತೆಗಿತ್ತೆ ಏನೂ ಇಲ್ಲ. ಆದರೂ ಕೂಡ ಅವರು ಹಿಡ್ಕೊಂಡು ಆಟ ಬ್ಯಾಟಲ್ಲಿ ಹೊಡೆಯೋಕ್ಕೆ ಬ್ಯಾಟ್ ದಿನ ಆಡ್ತವೆ. ಬ್ಯಾಟು ವಾಲಿಬಾಲು ನಾನು ಬರೋದೇ ಕಂಡು ಹೊಡಿತೇವೆ. ಹೌದು, ನನಗೆ ಗಾಡಿ ನಾನು ಸ್ಕೂಟಲ್ಲಿ ಹೋಗ್ತಾಯಿದ್ರೆ ಹಾಲು ಹಾಕಕ್ಕೆ ಹೋದರೆ ಹಿಂದ್ಗಡೆ ಫಾಲೋ ಮಾಡಿಕೊಂಡು ಅವರ ಇದು ಇತ್ತಿರ್ತಾರೆ ವ್ಯಾನ ಜೋರಾಗಿ. ನಾನು ನಿಮ್ಗೆ ಹೆಂಗೆ ಕಂಡದ್ದು ಹೇಳಿ, ನಾನು ಚೆನ್ನಾಗಿದ್ದಾನೋ ಚೆನ್ನಾಗಿಲ್ವ ಅಂತ ಹೇಳಿ. ನನಗೆ ಸ್ಟ್ರೋಕ್ ಆಗಿತ್ತು ಅಷ್ಟು ಬಿಟ್ಟರೆ ಬರ್ತಿ ಚೆನ್ನಾಗಿರೋ ಬುದ್ಧಿಲಿ ಏನು ಕಡಿಮೆ ಇಲ್ಲ. ನಾನೊಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್ ಎಂಬ ದುರಹಂಕಾರದಲ್ಲೇ ತನ್ನ ವಿದ್ಯಾರ್ಥಿ ಗ್ಯಾಂಗ್ ಕಟ್ಟಿಕೊಂಡು ಇವರ ಮನೆ ಖಾಲಿ ಮಾಡುವಂತೆ ವಾರ್ನಿಂಗ್ ಮಾಡಿದ್ದಾನಂತೆ ಮಾಜಿ ಸೈನಿಕ ಶ್ರೀಧರ್. ಖರೀದಿಸಿದ ಭೂಮಿಯ ಪಕ್ಕದಲ್ಲೇ ಇದ್ದ ಖರಾಬು ಭೂಮಿಗೂ ಕಾಂಪೌಂಡ್ ಹಾಕಿ ಯಾರಿಗೂ ಓಡಾಡದಂತೆ ಮಾಡಿರುವ ಮಾಜಿ ಸೈನಿಕ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ್ದಾನೆ. ಅಕ್ಕಪಕ್ಕದ ಜಮೀನುಗಳಿಗೆ ಓಡಾಡಲು ತೊಂದರೆಯಾಗದಂತೆ ಬಂಡಿ ದಾರಿ ಬಿಡಬೇಕು, ಖರಾಬು ಭೂಮಿ ಒತ್ತುವರಿ ಮಾಡಕೂಡದು ಎಂಬ ಆದೇಶಕ್ಕೆ ಶ್ರೀಧರ್ ಬಳಿ ಕವಡೆ ಕಾಸಿನ
ಕಿಮ್ಮತ್ತಿಲ್ಲ. ಇಷ್ಟೇ ಅಲ್ಲದೆ ಸ್ಥಳೀಯ ಸಾರ್ವಜನಿಕರು ಆರೋಪಿಸಿರುವ ಪ್ರಕಾರ ಈತ ನಡೆಸುತ್ತಿರುವ ಸೈನಿಕ್ ಅಕಾಡೆಮಿ ಅಧಿಕೃತವೇ? ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಅನುಮತಿ ಇದೆಯಾ? ವಿದ್ಯಾರ್ಥಿಗಳಿಗೆ ಇವರೇ ಊಟ ಕೊಡ್ತಿದ್ದಾರೆ. ಫುಡ್ ಸೇಫ್ಟಿ ಇಲಾಖೆ ಪರ್ಮಿಷನ್ ಇದೆಯಾ? ಈತ ಎಕ್ಸ್ ಆರ್ಮಿ ಮ್ಯಾನ್ ಎಂಬ ಕಾರಣಕ್ಕೆ ಈತ ಮಾಡಿದ್ದೆಲ್ಲವನ್ನು ಒಪ್ಪಲು ಸಾಧ್ಯವೇ? ಈತ ತೆಗೆದುಕೊಳ್ಳುವ ಹಣಕ್ಕೆ ಲೆಕ್ಕ ಇದೆಯಾ? ಸಿಕ್ಕ ಹಾಗೆ ಫೀಸ್ ವಸೂಲಿ ಮಾಡಬಹುದಾ ಎಂಬುದನ್ನು ಸರ್ಕಾರ ಕೂಡಲೇ ಪರಿಶೀಲಿಸಬೇಕು ಎಂದು ಆಗ್ರಹಿಸಿದ್ದಾರೆ.